ಹುಣಸೂರಿನಲ್ಲಿ ಮಧ್ಯಾಹ್ನದ ಸಂದರ್ಭದಲ್ಲಿ ರಶೀದ್ ಅವರಿಗೆ ಸೇರಿದಂತ ಚಿನ್ನ ಬೆಳ್ಳಿ ಅಂಗಡಿಗೆ ಬಂದೂಕುದಾರಿಗಳು ಮುಸುಕುದಾರಿಗಳು ನುಗ್ಗಿ 5 ಕೋಟಿಗಿಂತ ಹೆಚ್ಚು ಮೌಲ್ಯದ ಚಿನ್ನ ಬೆಳ್ಳಿ ವಜ್ರವನ್ನ ದರೋಡೆಯನ್ನ ಮಾಡಿಕೊಂಡು ಹೊರಟು ಹೋಗಿದ್ದಾರೆ. ನಮ್ಮಲ್ಲಿ ಹಗಲ ದರೋಡೆ ಅಂತ ಹೇಳ್ತಾರೆ. ಹಗಲ ದರೋಡೆಗೆ ನಮ್ಮ ಮೈಸೂರಿನಲ್ಲಿ ಆಗಿಂದಾಗ್ಗೆ ಉದಾಹರಣೆಗಳು ಸಿಗ್ತಾ ಇದಾವೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018ರವರೆಗೂ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಪೊಲೀಸ್ ಇಲಾಖೆ ಬಗ್ಗೆ ಆಗಲಿ, ಅಧಿಕಾರಿಗಳ ಬಗ್ಗೆ ಆಗಲಿ, ಕಾನೂನು ಸುವ್ಯವಸ್ಥೆಗಾಗ್ಲಿ ಯಾವುದೇ ಬೆಲೆ ಇಲ್ಲದೆ ಇದ್ದಂತ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 2015ರಲ್ಲಿ ರಾಜು ಮರ್ಡರ್ ಕೇಸ್ ಆಯ್ತು. ಆಗ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಅವರು ಬಹಳ ಕಾರ್ಯದಕ್ಷತೆಯಿಂದ ನಡ್ಕೊಂಡು ಮೈಸೂರು ಪೊಲೀಸರು ಅಬಿದ್ ಪಾಷನನ್ನು ಹಿಡಿದ್ರು. ಆದ್ರೆ ಅಬಿದ್ ಪಾಷನ್ ಮೇಲೆ ಚಾರ್ಜ್ ಶೀಟ್ ಹಾಕಕ್ಕೆ 90 ದಿನ ಕಳೆದ್ರು ಕೂಡ ಇವರು ಮೀನಾಮೇಷ ಎಣಿಸಿ ಅಬಿದ್ ಪಾಷಾಗೆ ಬೇಲ್ ಸಿಗುವಂತೆ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಅವಕಾಶ ಮಾಡಿಕೊಡ್ತು. ಇವತ್ತು ಅಬಿದ್ ಪಾಷಾ ಓಡಾಡ್ಕೊಂಡಿದ್ದಾನೆ. ಅದಾದ ನಂತರ DC ಶಿಖಾ ಅವರ ಮೇಲೆ ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಅವಾಚ್ಯ ಪದಗಳಿಂದ ನಿಂದಿಸಿದ್ರು ಕೂಡ ಮರಿಗೌಡ ಅರೆಸ್ಟ್ ಆಗಲಿಲ್ಲ. ಹಾಗೆ ಇಲ್ಲಿದ್ದಂತ ರೀಜನಲ್ ಕಮಿಷನರ್ ರಶ್ಮಿ ಮಹೇಶ್ ಅವ್ರ ಮೇಲೆ ಆಕ್ರಮಣ ಆಯ್ತು, ಚಪ್ಲಿನಲ್ಲಿ ಹೊಡೆಯುವಂತ ಕೆಲಸ ಆಯ್ತು. MK ಗಣಪತಿ ಅವ್ರದ್ದು ಇಲ್ಲೇ ಕೊಡಗಲ್ಲಿ ಅವ್ರದ್ದು ಅನುಮಾನಾಸ್ಪದವಾಗಿ ಸಾವಾಯ್ತು. ಈ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿತ್ತು ಮೊದಲನೇ ಟರ್ಮ್ ಅಲ್ಲಿ. ಈಗ 2ನೇ ಟರ್ಮಿಗೆ ಬಂದ್ರೆ ಮೈಸೂರಿನಲ್ಲಿ ಕೆಮಿಕಲ್ ಡ್ರಗ್ಸ್ ಫ್ಯಾಕ್ಟರಿ ನಡೆಯುತ್ತೆ. ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅಂಗಡಿನ ಸೀಸ್ ಮಾಡ್ತಾರೆ. ರಿಂಗ್ ರೋಡಿಗೆ ಅಂಟಿಕೊಂಡಿರೋ ಜಾಗದಲ್ಲಿ ಅಂಗಡಿ ನಡೀತಾ ಇದೆ. ಆದ್ರೆ ಇಲ್ಲಿನ ಲೋಕಲ್ ಪೊಲೀಸಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಇಂಟೆಲಿಜೆನ್ಸ್ ಅವರು ಅದಕ್ಕೆ ಮಾಹಿತಿ ಕೊಟ್ಟಿಲ್ಲ, ಅಥವಾ ಅವ್ರಿಗೆ ಗೊತ್ತಿದ್ರು ಕೂಡ ಆಳುವ ಸರ್ಕಾರ ಅವ್ರ ಪರನೇ ಇದೆ ಅಂತ ಹೇಳ್ಬಿಟ್ಟು ಕಣ್ಮುಚ್ಕೊಂಡಿದ್ರು ಅಂತೇಳಿ ನಮಗೆ ಅನುಮಾನ ಕಾಡುತ್ತೆ. ಈಗ ಹುಣಸೂರಿನಲ್ಲಿ ಹಗಲು ದರೋಡೆ ಆಗಿದೆ. ಇತ್ತೀಚೆಗೆ ಕಾರ್ತಿಕ್ ಅನ್ನೋ ಹುಡುಗನ್ನ ಅಟ್ಟಾಡಿಸಿ ಕೊಂದ್ರು, ಕೊನೆಗೆ ಕಾರ್ತಿಕ್ನ ಸಹಚರನನ್ನ ಕೊಂದ್ರು. ಹೀಗೆ ಒಂದು ಹಿಂದೆ ಒಂದು ದಾಳಿಗಳಾಗ್ತಾ ಇದೆ. ದಸರಾ ನಡೀತಾ ಇದೆ. ದಸರಾ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಹಕಿಪಿಕ್ಕಿ ಜನಾಂಗಕ್ಕೆ ಸೇರಿದಂತ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗುತ್ತೆ. ಮುಖ್ಯಮಂತ್ರಿಗಳು ಮಾತಾಡಲ್ಲ, ಹೋಮ್ ಮಿನಿಸ್ಟರ್ ಮಾತಾಡಲ್ಲ, ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿ ಬಗ್ಗೆನೂ ಕೂಡ ಒಂದು ಧ್ವನಿ ಎತ್ತೋರ ಗತಿ ಇಲ್ದಂಗೆ ಆಗೋಗುತ್ತೆ. ಅಂದ್ರೆ ಇವತ್ತು ಪರಿಸ್ಥಿತಿ ಏನ್ ಸೃಷ್ಟಿಯಾಗಿದೆ? ಏನ್ ಬೇಕಾದ್ರೂ ನಡಲಿ, ನಾನು ಕುರ್ಚಿನಲ್ಲಿ ಭದ್ರವಾಗಿ ಕೂತ್ಕೊಂಡಿರೋಣ ಅಂತ ಸಿದ್ದರಾಮಯ್ಯನವ್ರು ಅನ್ಕೊಂಡಿದ್ದಾರೆ. DK ಅವರು ಕುರ್ಚಿನ ಎಳಿಬೇಕು, ಸಿದ್ದರಾಮಯ್ಯನವ್ರು ಕುರ್ಚಿನಲ್ಲೇ ಇರಬೇಕು. ಇದ್ರ ಆಚೆಗೆ ಇವತ್ತು ರಾಜ್ಯದಲ್ಲಿ ಇನ್ನೇನು ನಡೀತಾ ಇಲ್ಲ. ಅಧಿಕಾರದಲ್ಲಿ ಉಳ್ಕೊಳ್ಳುವಂತಹ ಒಂದು ಪ್ರಯತ್ನ ಬಿಟ್ಟರೆ ಏನಿಲ್ಲ. ಹಾಗಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಮೈಸೂರಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ, ಭದ್ರತೆಯನ್ನು ಕೊಡಬೇಕು. ಈಗ ಕ್ರಿಸ್ಮಸ್ ಹಾಲಿಡೇಸ್ ಇದ್ದು ಜನಜಂಗುಳಿ ಇರುವಂತಹ ಸಂದರ್ಭದಲ್ಲಿ ಹುಣಸೂರಿನಲ್ಲಿ ಈ ರೀತಿ ದರೋಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅಥವಾ ಪೊಲೀಸ್ ಇಲಾಖೆಗೆ ಯಾರು ಅಂಜುತ್ತಾ ಇಲ್ಲ. ಯಾಕೆಂದ್ರೆ ಪೊಲೀಸ್ ಇಲಾಖೆನೂ ಕೂಡ ಇವತ್ತು ಸಂತ್ರಸ್ತರ ಪಟ್ಟಿನಲ್ಲಿದೆ. ಈ MLAಗಳಿಗೆ, ಈ ಮಂತ್ರಿಗಳಿಗೆ ಅವರ ಮೀಟರ್ನ ತುಂಬಿ ಲಕ್ಷಾಂತರ ರೂಪಾಯಿ ಅವರ ಪೋಸ್ಟಿಂಗ್ ದುಡ್ಡು ಕೊಟ್ಟು, ರಿನಿವಲ್ ದುಡ್ಡು ಕೊಟ್ಟು ಅವರು ಹೈರಾಣಾಗಿ ಸುಮ್ಮನಾಗ್ಬಿಟ್ಟಿದ್ದಾರೆ.